ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ ನಲ್ಲಿ ಗೆಲ್ಲೋದು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪವರ್ ಫ್ಲೈಟ್ ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ಈ ಪವರ್ ಫೈಟ್ ನ ಸುದ್ದಿಯನ್ನ, ಸದ್ಯದ ಪರಿಸ್ಥಿತಿಗಳೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಾನವಾಗುತ್ತಾ? ಪವರ್ ಶೇರಿಂಗ್ ಫೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಫುಲ್ ಸೇಫ್ ಅಂತ ಇದ್ದಾರೆ. ಸದ್ಯಕ್ಕೆ ಯಾರು ಏನೇ ಹೇಳಿದ್ರು ಅಧಿಕಾರ ಬದಲಾವಣೆ ಅಸಾಧ್ಯ. ಸಿಎಂ ಬದಲಾವಣೆ ಚರ್ಚೆಗೆ ಇದೀಗ ಸಂಸತ್ ಅಧಿವೇಶನ ಅಡ್ಡಿಯಾಗತ್ತೆ. ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಆ ಅಧಿವೇಶನ ಮುಗಿತು ಅಂತ ಇದ್ದಂಗೆ ಇಲ್ಲಿ ರಾಜ್ಯದಲ್ಲಿ ಬಜೆಟ್ ಶುರುವಾಗುತ್ತೆ. ಸೊ 2 ತಿಂಗಳ ಕಾಲ ಅದಾದ್ಮೇಲೆ ಪಂಚರಾಜ್ಯ ಚುನಾವಣೆ ಬರ್ತದೆ, ಕೇರಳ, ತಮಿಳುನಾಡು ಅಂತೆಲ್ಲ. ಅಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸೊ ಪರಿಸ್ಥಿತಿಗಳು ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಅನ್ನೋದು ನಾವು ಗಮನಿಸಬೇಕು. ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನೋದು ನವೆಂಬರ್ 20ನೇ ತಾರೀಕು, ಎಕ್ಸಾಕ್ಟ್ 20ನೇ ತಾರೀಕಿಂದ ವಿಪರೀತ ಜೋರ್ ಸೌಂಡ್. ಆವಾಗ ಆಗುತ್ತೆ, ಇವಾಗ ಆಗುತ್ತೆ ಅಂತ. ಅದಾಗ್ತಾ ಇದ್ದಂತೆ ಹೈಕಮಾಂಡ್ ಹೇಳುತ್ತೆ ತಕ್ಷಣವೇ ನೀವಿಬ್ರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕು ಅಂತ. ಸದ್ಯದಲ್ಲೇ ಬಿಡು ಇತ್ಯರ್ಥ ಮಾಡ್ತಾರೆ ಅನ್ನೋ ಅಷ್ಟೊತ್ತಿಗೆ ಒಂದು ಸೆಷನ್ ಆರಂಭ ಆಗುತ್ತೆ ಸೆಂಟ್ರಲ್ ನಲ್ಲಿ. ಅದಾಯ್ತಾ, ಮತ್ತೆ ಎಲೆಕ್ಷನ್ ಅಡ್ಡಿ ಬಂತು. ಇನ್ನೇನು ಅದು ಮುಗಿತ್ತು, ಇನ್ನೇನು ಚರ್ಚೆ ಆಗೇ ಬಿಡುತ್ತೆ, ಹೈಕಮಾಂಡ್ ಗುಲಾವ್ ಸಿಕ್ಕೇ ಬಿಡುತ್ತೆ ಅನ್ನೋ ಅಷ್ಟೊತ್ತಿಗೆ ಏನಾಯ್ತು, ಜಂಟಿ ಅಧಿವೇಶನ ಶುರುವಾಯ್ತು ನಮ್ಮ ರಾಜ್ಯದಲ್ಲಿ. ಅದು ಕೂಡ ಮುಕ್ತಾಯ ಆಯ್ತು. ಈಗ ಮತ್ತೆ ಅಲ್ಲಿ ಸೆಷನ್ ಅಲ್ಲಿ ನಡೀತಾ ಇದೆ. ಅದು ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಬಜೆಟ್ ಸಿಗುತ್ತೆ. ಮಾರ್ಚ್ ಇಂದ ಈಗ ಬಜೆಟ್ ಈ ತಿಂಗಳು ಮುಗಿತಾ ಇದ್ದಂಗೆ ಅದು ಮುಗಿತು ಅನ್ನೋಷ್ಟೊತ್ತಿಗೆ ಪಂಚರಾಜ್ಯಗಳ ಎಲೆಕ್ಷನ್. ನೋಡಿ ಸಿಚುವೇಶನ್ ಹೆಂಗ್ ಸಪೋರ್ಟ್ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರದಲ್ಲಿ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರ ಸಾಮರ್ಥ್ಯ ಒಂದು ಕಡೆ ಬಹಳ ತೂಕದಲ್ಲಿದೆ, ಅದರ ಜೊತೆಗೆ ಅದೃಷ್ಟ ಅನ್ನುವಂಥದ್ದು ಸ್ವಲ್ಪ ದಿನಗಳ ಕಾಲ ಕಾಯಿಸತ್ತಾ ಗೊತ್ತಿಲ್ಲ. ಅದು ಮುಗಿತು ಅಂದಮೇಲೆ ನಮ್ಮ ಲೋಕಲ್ ಎಲೆಕ್ಷನ್ಗಳು ಶುರುವಾಗಿದೆ. ಸ್ಥಳೀಯ ಎಲೆಕ್ಷನ್, GBA ಎಲೆಕ್ಷನ್ನು, ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಲ್ಲವೂ ಕೂಡ, ZP ಎಲೆಕ್ಷನ್ ಎಲ್ಲ ಶುರುವಾಗುತ್ತೆ. ಸೊ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೇನು ಟೆನ್ಷನ್ ಇಲ್ಲ, ಬಹಳ ಪೂರಕವಾದ ವಾತಾವರಣಗಳೇ ಇದ್ದಾವೆ. ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಪರಿಸ್ಥಿತಿಗಳು ಎಷ್ಟೊಂದು ಪೂರಕವಾಗಿದೆ, ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನ ಒಂದೊಂದೇ ಬೇಕಾದ್ರೆ ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ಬೋದು. ಡಿ ಕೆ ಶಿವಕುಮಾರ್ ಪಾಲಿಗೆ ಇದೇ ಅಡ್ಡಿ ಆಗ್ತಾ ಇದೆಯಲ್ಲ ಅಂತ. ಖಂಡಿತ ವಿದ್ಯಾ, ಏನು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವಂತಹ ಈ ಒಂದು ಪವರ್ ಶೇರಿಂಗ್ ಪಾಯಿಂಟ್ ಮತ್ತು ನಾಯಕತ್ವ ಪಾಲಿಟಿಕ್ಸ್ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡ್ತಾರ ಅನ್ನೋದು ಒಂದ್ ಕಡೆ ಆದ್ರೆ, ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಅವಕಾಶ ಇದೆ ಅದು ಕೂಡ ಮುಖ್ಯ ಆಗತ್ತೆ. ಸದ್ಯಕ್ಕೆ ಬಜೆಟ್ ನಲ್ಲಿ ಬಿಜಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಗ್ತಿದೆ. ಜೊತೆಗೆ ಬೆಳಗಾವಿ ವಿಚಾರ ಕೂಡ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಸದ್ಯ ಈ ಬಜೆಟ್ ಆದ ಬಳಿಕ ಲೋಕಲ್ ಬಾಡಿ ಎಲೆಕ್ಷನ್ಗಳಾಗಿರ್ಬೋದು, ಪಂಚರಾಜ್ಯ ಚುನಾವಣೆಗಳಾಗಿರ್ಬೋದು, GBA ಚುನಾವಣೆಗಳಾಗಿರ್ಬೋದು, ಎಲ್ಲವೂ ಕೂಡ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಬದಲಾವಣೆ ಮಾಡುತ್ತಾ ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಸದ್ಯ ಲೋಕಸಭೆಯ ಒಂದು ಅಧಿವೇಶನ ನಡೀತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಅದರಲ್ಲಿ ಕೂಡ ಬಿಜಿ ಆಗಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ಬೇಕಾದ್ರೆ ಹೈಕಮಾಂಡ್ ಕೂಡ ತಲೆ ಕಟ್ಟಿಕೊಳ್ಬೇಕಾಗುತ್ತೆ. ಬದಲಾವಣೆ ಮಾಡಿದ್ರೆ ಯಾವ ರೀತಿ ಪರಿಣಾಮಗಳಾಗುತ್ತೆ, ಜೊತೆಗೆ ಯಾವ ರೀತಿ ಬದಲಾವಣೆ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ವರೆಗೂ ಕೂಡ ಕಾಯ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇತ್ತು. ಆದ್ರೆ ಲೋಕಲ್ ಬಾಡಿ ಚುನಾವಣೆ, GBA ಚುನಾವಣೆ ಸದ್ಯಕ್ಕೆ ನಡೀತಿರುವಂತ ಪಾರ್ಲಿಮೆಂಟ್ ನ ಒಂದು ಅಧಿವೇಶನ ಇದೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ನೋಡ್ಕೊಂಡೇ ತೀರ್ಮಾನವನ್ನು ಮಾಡ್ಬೇಕಾಗತ್ತೆ. ಅದಾದ ಬಳಿಕ ಪಂಚರಾಜ್ಯ ಚುನಾವಣೆ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದ ಚುನಾವಣೆ ಕೂಡ ಇರುವಂತದ್ದು. ಹೀಗಾಗಿ ಇದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಕೂಡ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ಶಾಸಕರು ಎಲ್ಲರೂ ಇದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಜನ ಶಾಸಕರು ವಿದೇಶ ಪ್ರವಾಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ವರದಾನ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಸಿಎಂ ಡಿ ಕೆ ಶಿವಕುಮಾರ್ ಈ ಒಂದು ಪಟ್ಟಣ ಪ್ಲೈ ಮಾಡೋದಕ್ಕೆ ಮುಂದಾದ್ರೆ ಸಿಎಂ ಅವರಿಗೆ ಇರುವಂತಹ ಅವಕಾಶಗಳು ಬಹಳ ಉಪಯುಕ್ತವಾಗಿದೆ. ಸಿಎಂ ಅವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಜಾಸ್ತಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ವಿದ್ಯಾ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.